ಈ ದೇವಸ್ಥಾನ ನೋಡೋದಕ್ಕೆ ಇಷ್ಟೊಂದು ಖಾಲಿಯಾಗಿರ್ಬೋದು, ಆದರೆ ಬೆಳಗ್ಗೆ ಮಾತ್ರ ತುಂಬಾನೇ ಜನ ಇರ್ತಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಈ ದೇವಸ್ಥಾನ ಜನ ಇಲ್ದಾಗ ಯಾವ ತರ ಕಾಣಿಸುತ್ತೆ ಅನ್ನೋದನ್ನ ನೋಡೋದಕ್ಕೆ ಹೋಗ್ತಾ ಇದೀವಿ. ನಾಳಿಕೆ ಹುಣ್ಣಿಮೆ ಇದೆ, ಅದಕ್ಕೋಸ್ಕರ ಒಂದು ಸ್ಪೆಷಲ್ ಆಗಿರೋ ಊರಿಗೆ ಹೋಗ್ತಾ ಇದೀವಿ. ಅಂದ್ರೆ ನಾಳೆ ಹುಣ್ಣಿಮೆನ ಅಲ್ಲಿ ತುಂಬಾನೇ ದೊಡ್ಡದಾಗಿ ಅಂತಂದ್ರೆ ಒಂದು ಹಬ್ಬದ ತರ ಆಚರಣೆ ಮಾಡ್ತಾರೆ. ರಾತ್ರಿ ಅಲ್ಲಿ ಯಾವ ತರ ಪ್ರಿಪರೇಷನ್ ನಡೀತದೆ ಅಂತ ನೋಡೋದಕ್ಕೆ ಹೋಗ್ತಾ ಇದೀನಿ. ಅಟ್ಟಿ ಇದು ಈಗ ಅಟ್ಟಿ ಬಿಟ್ಟು ಮುಂದೆ ಪಾಸ್ ಆಗ್ತಾ ಇದೀವಿ. ಇರೋಡ ಬಿಟ್ಟು ನೆಕ್ಸ್ಟ್ ಪಾಸ್ ಆಗ್ತೀವಿ. ಇರೋಡದಲ್ಲಿ ಈಗ ನಿಮಗೆ ಇದು ನೈಟ್ ಮಾಡ್ತಾ ಇದೀನಾ, ಡೇ ಕೂಡ ವಿಡಿಯೋನ ಮಾಡ್ತೀನಿ. ಅದು ಈ ವಿಡಿಯೋ ನೋಡ್ತಿದ್ರೆ ಆ ವಿಡಿಯೋ ನೋಡ್ರಿ, ಆ ವಿಡಿಯೋ ನೋಡಿ ಬಂದಿದ್ರೆ ತುಂಬಾನೇ ಖುಷಿ. ಸೊ ಇದು ಕೆರೆ, ಇದು ಈ ಕಡೆ ಕೆರೆ ನಿಮಗೆ ಡೇ ತೋರಿಸ್ತೀನಿ. ಸೊ ಇದು ಇರೋಡದ ಕೆರೆ, ಇದು ನೋಡ್ಕೊಳ್ರಿ. ಚಂದಮಾಮ ಅಲ್ಲೇ ಕಾಣಿಸ್ತದೆ ನೀರೊಳಗೆ. ಸೊ ನಾವಿವಾಗ ದೇವರಹಳ್ಳಿ ಕೆರೆ ಪಕ್ಕದಲ್ಲಿದ್ದೀವಿ. ಆ ದೇವರಹಳ್ಳಿ ಅಂತ ಏನ್ ಹೆಸರಿಟ್ಟಿದಾರೋ ಅದಕ್ಕೆ ಸರಿಯಾಗಿ ಊರ್ ತುಂಬಾ ದೇವಸ್ಥಾನಗಳು, ಎಷ್ಟು ದೇವಸ್ಥಾನಗಳಿದಾವೆ ಅಂತ ಅಂದ್ರೆ ಪರಿಚಯನೇ ಯಾರನ್ನಾರು ಒಬ್ರನ್ನ ಕೇಳ್ಬೇಕು, ಅಷ್ಟು ದೇವಸ್ಥಾನಗಳಿದಾವೆ. ಅಲ್ಲಿ ಒಂದು ಪುಷ್ಕರಣಿ ತರನೇ, ಆದ್ರೆ ಹೊಂಡ ಅಂತ ಕರೀತಾರೆ. ಅದು ಹೊಂಡ ಐತೆ, ಅದನ್ನ ಒಂದ್ಸಲಿ ನೋಡೋಣ. ಹಂಗೆ ಬೇಕಾದ್ರೆ ಇಲ್ಲೇ ಬೈಕ್ ಸೈಡಿಗೆ ಹಾಕಿ ನೋಡೋಣ ಬರ್ರಿ. ಫಸ್ಟ್ ಇದೆ ಪುಷ್ಕರಣಿ. ನೈಟ್ ಬಂದಿದ್ದೀನಿ, ಡೇನು ಬಂದು ತೋರಿಸ್ತೀನಿ. ಸೊ ಇಲ್ಲೊಂದು ಮಂಟಪ ಐತೆ, ಮಂಟಪದಿಂದ ಪಕ್ಕದಲ್ಲೇ ಪೂಜೆ ಮಾಡೋದಕ್ಕೂ ಇದೆಯಾ. ಸೊ ಇಲ್ಲೇನೋ ಬರ್ದಿದ್ದಾರೆ, ಆದರೆ ಇದು ಬ್ಯಾನರ್ ಹಂಗೆ ಇದಾಗಿತ್ತು ನೋಡ್ರಿ. ಏನೋ ಬರ್ದಿದ್ದಾರೆ. ಸೊ ಹೊಂಡದ್ದು ಈ ತರ ಕಾಣಿಸ್ತತೆ. ಈಗೆಲ್ಲ ಇಳಿಯೋದೆಲ್ಲ ಬಿಡಲ್ಲ, ಇದನ್ನ ಕುಡಿಯೋಕ್ಕೂ ನೀರು ಬಳಸ್ತಾರೆ. ಸೊ ಈಗ ನಾವಿಲ್ಲಿಂದ ಬೇಗ ಮೇಲೋಗೋದಕ್ಕೆ ಅವನು ಸ್ಟ್ಯಾಂಡೇ ಹಾಕ್ಯಂದಿಲ್ಲ. ಸೊ ದೇವಸ್ಥಾನ ಪೂರ್ತಿ ಒಳಗೋದ್ರೆ ಚಾನ್ಸ್ ಸಿಕ್ಕರೆ ಹೋಗೋಣ, ಸಿಗ್ಲಿಲ್ಲ ಅಂತಂದ್ರೆ ಕೆಳಗೆ. ಇಲ್ಲಿನ ಹಳ್ಳಿ ಜನಗಳೆಲ್ಲ ನೋಡ್ರಿ, ಎಲ್ಲ ಶೆಕಿಗೆ ಹೊರ ಬಂದು ಕೂತ್ಕೊಂಡಾರೆ. ಯಾರು ಮರೆಯ ಹಿಂಗೆ ರೋಡ್ನಾಗೆಲ್ಲ ಬೈಕ್ ನಿಲ್ಲಿಸ್ತೀರಾ, ಸ್ವಲ್ಪ ಸೈಡಿಗೆ ತಾಳ್ರಿ, ನಾವು ಬರ್ತಿದೀವಿ. ವೆಲ್ಕಮ್ ಟು ದೇವರಹಳ್ಳಿ, ಥ್ಯಾಂಕ್ಸ್ ಫಾರ್ ಕಮಿಂಗ್. ಇಲ್ಲಿರೋದು ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ ಹೇಳ್ತಾರೆ, ಅದೇ ಇರೋದು. ಸೊ ಇವಾಗ ಇದು ದೊಡ್ಡ ಹೈವಿ ಟಚ್ ಆದ್ವಿ ಇವಾಗ. ಸೊ ಇವಾಗ ನಾನು ಹಿಂಗೆ ಸೈಡ್ ಲೈಟ್ ಹಾಕ್ಯಂದು ಮೇಲೆ ಹೋಗ್ಬೇಕು ಬೆಟ್ಟದ ಮೇಲೆ. ಸರಿ, ನಮ್ದು ಯಾವ ತರ ಹತ್ತುತ್ತೆ ಅಂತ ತೋರಿಸ್ತೀನಿ ಬೈಕ್. ಲೆಟ್ಸ್ ಗೋ. ಆಯ್ತು, ನೀವು ಏನ್ ನೋಡ್ತಾ ಇದ್ದೀರಲ್ಲ, ಇಲ್ಲಿಂದ ಮೇಲಿಂದ ಕೆಳಗೆ ತೇರ್ ಎಳ್ಕೊಂಡ್ಬರ್ತಾರೆ. ದೊಡ್ಡ ಸಾಹಸ ತೇರ್ ಹಬ್ದಾಗ ಮಾತ್ರ. ನಾವು ಸಹ ಎಳ್ದೀವಿ. ಸೊ ಇಲ್ಲಿ ಮೇನ್ ಮಂಟಪ ಒಂದು ಬರ್ತೈತೆ, ಅಲ್ಲಿ ಕೆಳಗೊಂದು ದ್ವಾರಬಾಗ್ಲು ನೋಡಿದ್ವಿ, ಇಲ್ಲೊಂದು ದ್ವಾರಬಾಗ್ಲು ಐತೆ. ಸೊ ಮೇನ್ ದೇವಸ್ಥಾನದ ತನಕ ಬಂದ್ವಿ ಇವಾಗ ನಾವು. ನಾಳೆ ಬೆಳಗ್ಗೆ ನೋಡಂತ್ರಿ ಇದು ಎಷ್ಟು ದೊಡ್ಡದಾಗಿ ಜನ ಸೇರಿರ್ತಾರೆ ಅಂತಂದು. ಬೆಟ್ಟ ತುಂಬಾನು ದೇವಸ್ಥಾನಗಳಿದಾವೆ. ಇಲ್ಲಿ ಆಂಜನೇಯನ ದೇವಸ್ಥಾನ ಐತೆ. ಸೊ ಇಲ್ಲೀಗ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನದ ಹತ್ರ ಬಂದ್ವಿ. ಇವಾಗ ಇಲ್ಲಿ ಬಾಳೆಕಂದುಗಳನ್ನೆಲ್ಲ ಇಟ್ಟಿದ್ದಾರೆ. ಯಾಕೆ, ನಾಳೆ ಹುಣ್ಣಿಮೆ ಅಲ್ಲ, ಅದಕ್ಕೆ. ದ್ವಾರಬಾಗ್ಲು ನೋಡ್ರಿ ಎಷ್ಟು ದೊಡ್ಡಕೈತಿ. ಇದು ತುಳಸಿ ಕಟ್ಟೆ. ಐಡಲ್ ಕಾಣಿಸ್ತಾ ಇದೆ ನೋಡಿ, ಅದ್ಭುತವಾಗಿ ಕಾಣಿಸ್ತಾ ಐತೆ. ಸೊ ಇದು ದೀಪಸ್ತಂಭ. ಅಲ್ಲಿ ಹೂವಿನ ಹಾರಗಳನ್ನ ಇಟ್ಟಿದ್ದಾರೆ. ಯಾಕೆಂದರೆ ನಾಳೆ ಇಲ್ಲಿ ಹುಣ್ಣಿಮೆನ ತುಂಬಾ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಈ ದೇವಸ್ಥಾನದಲ್ಲಿ ಯಾವ ಥರ ಅಂತ ಅಂದರೆ, ಇಲ್ಲಿ ರಂಗನಾಥ ಸ್ವಾಮಿ ಒಂದೇ ಇರ್ತದೆ, ಅದ್ರ ಪಕ್ಕ ಇರೋದು ಲಕ್ಷ್ಮೀ ದೇವಿದು. ಸೊ ಇಲ್ಲೊಂದು ಐಡಲ್ ಐತೆ,
ಅಲ್ಲಿ ಫ್ರಂಟಲ್ಲಿ ಒಂದಿತ್ತು, ಇಲ್ಲೊಂದು ಐಡಲ್ ಐತೆ. ಮತ್ತು ಇದು ಲಕ್ಷ್ಮೀದೇವಿ ದೇವಸ್ಥಾನ ಸಪ್ರೇಟ್ ಆಗುತ್ತಾರೆ ಯಾಕೋ ಏನೋ ಗೊತ್ತಿಲ್ಲ. ಇಲ್ಲಿ ನಾಳೆ ಬಂದರೆ ತುಂಬಾ ಬ್ಯುಸಿಯಾಗಿರ್ತಾರೆ. ಎಷ್ಟು ಬ್ಯುಸಿ ಅಂತ ಅಂದರೆ ಇಲ್ಲೆಲ್ಲ ನಮಗೆ ಓಡಾಡೋಕ್ಕೆ ಜಾಗ ಇರೋಲ್ಲ. ಸೊ ಅದಕ್ಕೆ ನಾಳೆ ನಾನು ಲೇಟಾಗಿ ಬರ್ತೀನಿ. ಅಂದರೆ ಲೇಟಾಗಿ ಅಂತ ಅಂದರೆ ಪೂಜೆ ಎಲ್ಲ ಮುಗಿದು ಜನ ಸ್ವಲ್ಪ ಕಡಿಮೆ ಆದಮೇಲೆ ಬರಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಇಲ್ಲೊಂದು ಮರ ಐತೆ, ಮತ್ತು ನಾಗರಕಲ್ಲು ಅಂದರೆ ದೊಡ್ಡದಾಗೈತಿ. ಸೊ ಇಲ್ಲಿ ದೊಡ್ಡದಾಗಿ ನಾಗರಕಲ್ಲು ಐತೆ. ಯಾರಿಗಾರು ದೋಷ ಇದ್ದರೆ ಪರಿಹಾರ ಹಾಕತ್ತೇನೋ, ಅದು ಸಹ ನನಗೆ ಗೊತ್ತಿಲ್ಲ. ಒಟ್ಟಿಗೆ ನಾನೇನೋ ಒಬ್ಬ ವಿಸಿಟರ್ ಆಗಿ ಬಂದಿದ್ದೀನಿ ಅಷ್ಟೇ. ಇಲ್ಲೊಂದು ಸರಿ ಆಶೀರ್ವಾದ ತಗೊಂತೀನಿ, ನೀವು ಬೇಕಿದ್ರೆ ತಗೊಳ್ರಿ. ಆಗಲೇ ಹೋಗಿದ್ವಲ್ಲ ಅಲ್ಲಿ ಮುಂದೆ, ಸೊ ಒಂದು ರೌಂಡ್ ಹಾಕ್ಯಂದು ಬಂದಿದ್ದು ಈ ಥರ. ಇದು ಅದೇ ರಂಗನಾಥ ಸ್ವಾಮಿ ದೇವಸ್ಥಾನ. ಸೊ ಇಬ್ಬರನ್ನೂ ನೋಡೋಕ್ಕಾಗಲಿಲ್ಲ, ಅಂದರೆ ಅವ್ರ ಫೋಟೋಗಳ್ನ ಹಾಕ್ತೀನಿ ನೋಡಿ. ಸೊ ಅದಕ್ಕೆ ಯಾಕೆ ಅಂದರೆ ಇವಾಗಲೇ ನೋಡೋಕ್ಕಾಗ್ತಿಲ್ಲ, ಅಂದರೆ ಜನಗಳು ಅಡ್ಡು ಬರ್ತಾರೆ. ಅವರು ಏನಾದರೂ ಕಷ್ಟ ಇದ್ದರೆ ಪರಿಹಾರ ಮಾಡ್ಕೊಳಕ್ಕೆ. ಸೊ ನಾಳೆ ತುಂಬ ಜನ ಬರ್ತಾರೆ. ನಾವು ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಒಂದು ನಿಮಿಷ ಏನೋ ಮಿಸ್ ಮಾಡ್ಕೊಂಡ್ವಿ, ಏನು ಹೇಳ್ರಿ. ಅಲ್ಲಿಂದ ವ್ಯೂ ನೋಡೋಣ ಅಂತ ಅಂದರೆ ಸುತ್ತರದ್ದು ಇದನ್ನು ಹಾಕಿದ್ದಾರೆ ಅಲ್ಲಿ, ಅಂದರೆ ಕಾಂಪೌಂಡ್ ಥರ. ಮತ್ತು ನಮಸ್ತೆ, ಮತ್ತೊಂದು ಸರಿ ಬರ್ತೀವಿ, ಅಂದರೆ ನಾಳೆ ಬರ್ತೀವಿ. ಸೊ ಇವಾಗ ಹಾಂ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಗೋಪುರದ ಮೇಲೆ ಅಲ್ಲಿ ಚಂದ್ರ. ಅಲ್ಲೇ ಊಟಕ್ಕೆ ನೀಡೋದು, ಅಲ್ಲಿ ನೋಡ್ತಾ ಇದ್ದೀರಲ್ಲ ಅಲ್ಲಿ ಊಟಕ್ಕೆ ನೀಡ್ತಾರೆ ನಾಳೆ. ಈಗ ಅಷ್ಟೊಂದು ಜನ ಇಲ್ಲದೇ ಇರಬಾರ್ದು, ನಾಳೆ ಮಾತ್ರ ತುಂಬಾ ಜನ ಇರ್ತಾರೆ. ಹತ್ಸೋದು ಬೈಕ್ನ ಎಷ್ಟು ಕಷ್ಟನೋ ಇಳಿಯೋದು ಅಷ್ಟೇ ಸುಲಭ ಇರ್ತದೆ, ಆದರೆ ತುಂಬಾ ಕೇರ್ಫುಲ್ಲಾಗಿ ಇಳಿಸ್ಬೇಕು. ನೋಡಿ ಈ ಕಡೆನೂ ಮಾಡಿಸಿದ್ದಾರೆ ಮತ್ತು ಇಲ್ಲೂ ಮಾಡಿಸಿದ್ದಾರೆ. ಇಲ್ಲಿ ನಡತಕ್ಕೆ ಮಾತ್ರ ದಾರಿ ಯಾಕೆ ಅಂತ ಅಂದರೆ ಇಲ್ಲಿ ಪೂರ್ತಿ ಈಗ ಅಲ್ಲಿ ಮೇಲಿಂದ ನೀವೇನು ನೋಡಿದ್ರಲ್ಲ, ಮೇಲಿಂದ ಇಲ್ಲಿ ತನಕ ಆ ರೋಡಿಂದ ಆಚೆ ಈ ಊರಿನ ಕೊನೆವರೆಗೂ ಇಲ್ಲಿನ ರಥ ಹೋಗ್ಬರ್ತತೆ. ಅಲ್ಲಿ ಪೂರ್ತಿ ಕೆಳಗೆ ಅದನ್ನು ಇಳಿಸಿ ಹತ್ಸೋದೇ ಒಂದು ದೊಡ್ಡ ಸಾಹಸ ಮಾತ್ರ. ದೊಡ್ಡ ಸಾಹಸ ಅಂದರೆ ದೊಡ್ಡ ಸಾಹಸ. ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಅಂದರೆ ನನ್ನ ವಿಡಿಯೋ ನೋಡೋರು ಆಲ್ಮೋಸ್ಟ್ ಆಲ್ ಜನ ಗೊತ್ತಿರ್ತತೆ, ಗೊತ್ತಿಲ್ಲದವರಿಗೆ ಕಮೆಂಟ್ ಮಾಡಿರಿ. ನೋಡಿದ್ರಿ ನನ್ನ ವಿಡಿಯೋ ಯಾರಿಗಾದರೂ ಫಸ್ಟ್ ಟೈಮ್ ಸಿಕ್ಕಿದ್ರೆ ಅವರು ಕಮೆಂಟ್ ಮಾಡಿರಿ. ಈ ಊರಿನ ಸರ್ಕಲ್ ಈ ಥರ ಇರ್ತತೆ. ಸೊ ನಾವಿವಾಗ ಒಬ್ಬರು ವ್ಯಕ್ತಿ ತಕ್ಕ ಹೋಗ್ತಾ ಇದೀವಿ, ನೋಡೋಣ ಅವ್ರನ್ನ ಮಾತಾಡ್ಸ್ಕೊಂಡು ಸೀದಾ ಊರ ಕಡೆಗೆ ಹೋಗೋದೆಯಾ. ನೋಡಿ ಇಲ್ಲೊಂದು ದೇವಸ್ಥಾನ ಸಿಕ್ತು. ಅಲ್ಲಿ ಊರೊಳಗೆಲ್ಲ ಹೋಗ್ತಾ ಇದ್ರೆ ತುಂಬಾ ದೇವಸ್ಥಾನಗಳಿದಾವೆ ಈ ಊರಲ್ಲಿ ಮಾತ್ರ. ಇದೊಂದು ದೊಡ್ಡ ಹೈವೇ, ಲಾರಿಗಳು ಏನು ಬೇಕವೇ ಓಡಾಡ್ತಿರ್ತವೆ. ನಾವು ನೋಡಿಲ್ಲದಂಥ ಕಾರ್ಗಳೆಲ್ಲ ಓಡಾಡ್ತಿರ್ತವೆ. ಅಂಥದಕ್ಕೆ ಇಂಥ ಹಂಪ್ಸ್ಗಳು ಅವನ್ನ ನಿಧಾನಕ್ಕೆ ಹೋಗ್ರಪ್ಪ, ಜಾಸ್ತಿ ಸ್ಪೀಡಾಗಿ ಹೋಗ್ಬೇಡ್ರಿ ನೋಡಿ ಅಂತ ನನ್ನ ಮಕ್ಕಳಿಗೆಲ್ಲ ಹೇಳ್ತಾರೆ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿತತೆ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.